15 ವರ್ಷದಿಂದ ಅನ್ಕೊಂಡಿದ್ದೆ ಆಗಿರ್ಲಿಲ್ಲ. ಈ ದೇವಸ್ಥಾನಕ್ ಬಂದು ಒಂದು 3-4 ಸತಿ ಕೈ ಕಟ್ಟಿದ್ಮೇಲೆ ನಾನು ದೇವಸ್ಥಾನಕ್ ಹೋದೆ. ಅಲ್ಲಿಗ್ ಹೋಗ್ ಬಂದ್ಮೇಲೆ ಇನ್ನೂ ಅನುಕೂಲ ಆಯ್ತು. ಒಟ್ನಲ್ಲಿ ಇಲ್ಲಿ ಏನೋ ಒಂಥರ ಪವಾಡ ಇದೆ. ಪವಾಡ ಇಲ್ದಲೆ ಮಹಿಮೆ ಇಲ್ದಲೆ ಯಾರು ಇಲ್ಲಿ ಜನ ಬರೋದಿಲ್ಲ. ನಗಿಸಿದರೆ ನಾ ನಗುವೆ, ಅಳಿಸಿದರೆ ನಾ ಅಳುವೆ, ಕಾರಣವನ ಕೇಳೆನು. ಗುರುರಾಯ ಬಲ್ಲೆ ನೀನೆಲ್ಲವನ್ನು, ಗುರುರಾಯ ಬಲ್ಲೆ ನೀನೆಲ್ಲವನ್ನು. ನೋವಿನಲೆ ಮುಳುಗಿರಲಿ, ಕಣ್ಣೀರು ಕಲೆತಿರಲಿ, ಕಾಪಾಡುವ ಎನ್ನೆನು. ಕಂದನ ತಂದೆಯು ಮರೆವನೇನು. ನೀ ತಂದೆ ನಾ ಕಂದ, ಇದು ನಮ್ಮ ಅನುಬಂಧ, ಬೇರೇನು ನಾರಿಯೇನು. ನಿನ್ನಾಣೆ ನಿಜವನ್ನೇ ನಾ ನುಡಿವೆನು. ಅದು ತುಂಬಾ ವರ್ಷದಿಂದ ಭಕ್ತಿ ರಾಯರು ಅಂದ್ರೆ ತುಂಬಾ ಫೇವರು, ತುಂಬಾ ನಂಬಿಕೆ ರಾಯರು ಅಂದ್ರೆ. ತುಮಕೂರಿಂದ ಬಂದಿರೋದು. ನಮ್ಗೆ 21 ವಾರ ಹೇಳಿದ್ದಾರೆ. 21 ವಾರ ಸಂಕಲ್ಪ ಮಾಡಕ್ ಹೇಳಿದ್ರೆ ಕೈ ಕಟ್ಟಿ. ನಮ್ದಾಗ್ಲೇ 11ನೇ ವಾರ 12 ವಾರ ಆಯ್ತು. ಇನ್ನು 9 ವಾರ ಇದೆ. ಆ ನಾವ್ ಅನ್ಕೊಂಡಿದ್ದೆಲ್ಲ ಆಗ್ತಾ ಹೋಗುತ್ತೆ. ಫಸ್ಟ್ ನಂಬಿಕೆ ಇರ್ಬೇಕು ರಾಯರು ಅಂದ್ರೆ. ನಂಬಿಕೆ ಭಕ್ತಿ ಇದ್ರೆ ನಾವು ಖಂಡಿತ ಏನ್ ಬೇಕಾದ್ರೂನು ಕೇಳಿದ್ರು ರಾಯರು ಕೊಟ್ಟೇ ಕೊಡ್ತಾರೆ. ಎಲ್ಲಾರ್ನೂ ಒಂಥರ ಅವ್ರು ಕಾಮಧೇನು ಅಂತಾನೆ ಹೇಳ್ಬೋದು. ಅವ್ರು ನಮ್ದವ್ರು ಯಾರು ಕೈ ಹಿಡ್ದಲ್ಲ. ನಾವ್ ಅನ್ಕೊಂಡಾಗ ಒಂದೊಂದಾಗ ಆಗ್ತಾ ಹೋಗ್ತಾ ಇದೆ. ನಮ್ದು ಅದೇ ಫ್ಯಾಮಿಲಿ ಸ್ವಲ್ಪ ಸುತ್ತು ಅದು ಮತ್ತೆ ಆ ಇವತ್ತು ಸ್ವಲ್ಪ ನೆಗೆಟಿವ್ಸ್ ಏನೇನಿದೆ ಎಲ್ಲ ಬಗೆಹರ್ದಿದೆ ನಮ್ದು. ಆ ಸುತ್ತಮುತ್ತ ಇರೋದನ್ನು ಫಸ್ಟ್ ನಮ್ದು ಕ್ಲಿಯರ್ ಮಾಡ್ಬಿಟ್ಟು ಆಮೇಲೆ ರಾಯರು ನಮ್ಮ ಅನುಕೂಲಕ್ಕೆ ಒಂದೊಂದಾಗ ಮಾಡ್ತಾ ಹೋಗ್ತಾರೆ. ಇದು ರಾಯರದ ಟಾಟಾ ಹಾಕಿಸ್ಮೇಲೆ ಸ್ವಲ್ಪ ಆದಷ್ಟು ನನ್ಗೆ ಟೈಟ್ನೆಸ್ ಆಗಿದೆ. ನಾನು ಸುಮಾರು ಆ, ತುಂಬಾ ವರ್ಷದಿಂದ ಭಕ್ತಿ ರಾಯರು ಅಂದ್ರೆ ತುಂಬಾ ಫೇವರು, ನಂಬ್ತೀನಿ ರಾಯರು ಅಂದ್ರೆ. 15 ವರ್ಷದಿಂದ ಅನ್ಕೊಂಡಿದ್ದೆ ಆಗಿರ್ಲಿಲ್ಲ. ಈ ದೇವಸ್ಥಾನಕ್ ಬಂದು ಒಂದು 3-4 ಸತಿ ಕೈ ಕಟ್ಟಿದ್ಮೇಲೆ ನಾನು ದೇವಸ್ಥಾನಕ್ ಹೋದೆ. ಅಲ್ಲಿಗ್ ಹೋಗ್ ಬಂದ್ಮೇಲೆ ಇನ್ನೂ ಅನುಕೂಲ ಆಯ್ತು. ಒಟ್ನಲ್ಲಿ ಇಲ್ಲಿ ಏನೋ ಒಂಥರ ಪವಾಡ ಇದೆ. ಪವಾಡ ಇಲ್ದಲೆ ಮಹಿಮೆ ಇಲ್ದಲೆ ಯಾರು ಇಲ್ಲಿ ಜನ ಬರೋದಿಲ್ಲ. ಆ ಇಲ್ಲಿ ಒಂಥರ ಬಂದವ್ರಿಗೆಲ್ಲರಿಗೂನು ಪಾಸಿಟಿವಿಟಿ ಇದ್ದೇ ಇದೆ. ನಮ್ದೇ ಇದ್ದವ್ರು ಕೂಡ ನಂಬ್ತಾರೆ ರಾಯರನ್ನ. ಮಾಮೂಲಿ ದೇವ್ರುಗಳಾದ್ರೂ ನಾವು ಪೂಜೆ ಮಾಡ್ತೀವಿ. ದೇವ್ರು ಎಲ್ಲ ಒದೇದು ಕಮ್ಮಿ. ರಾಯರು ಆದ್ರೆ ಕೂತ್ಕಡೆ ಮನ್ಸಲ್ಲಿ ಅನ್ಕೊಂಡ್ ರಾಯರೇ ಅಂತ ಅನ್ಕೊಂಡ್ರುನು ಅವ್ರು ನಮಿಗೆ ಇದ್ ಮಾಡ್ತಾರೆ.